ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತಾ ನಾನು ಬ್ರಷ್ ಮಾಡ್ತಿದ್ದೆ. ಹಾಗೆ ನಮ್ಮ ಚಿನ್ನುಗೆ ಸ್ವಲ್ಪ ಕಾಡಿಸಿದೆ. ಚಿನ್ನದು ತಲೆ ತಿಂದಾದ್ಮೇಲೆ ಮನೆ ಕಡೆ ನಡೆದೆ. ಮೊಬೈಲಲ್ಲಿ ಚಾರ್ಜ್ ಎಲ್ಲ ಆಗಿತ್ತು, ಚಾರ್ಜ್ ಇಡ್ಲಿಕ್ಕೆ ಹೋದೆ. ಯಾಕೆಂದ್ರೆ ಇವತ್ತು ನಾನು ಊರಿಗೆ ಹೋಗ್ತಿದ್ದೆ. ಚಾರ್ಜ್ಗೆ ಇಟ್ಬಿಟ್ಟು ಹೋಗಿ ನಾನು ಫ್ರೆಶ್ ಅಪ್ ಹಾಕೋ ಬಂದೆ. ಬಂದಾದ್ಮೇಲೆ ಹೀಗೆ ಕಾಣ್ತಿದ್ದೆ. ಅಲ್ಲೇ ಇವರಿಬ್ಬರು ಅಣ್ಣ ತಮ್ಮ ಗಲಾಟೆ ಮಾಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತೀನಿ ಅನ್ಕೊಂಡು ಇವನು ಓವರ್ ಬಿಲ್ಡಪ್ ಕೊಡ್ತಿದ್ದ. ಬಾಯ್ ಚಿನ್ನು. ಚಿನ್ನುಗೆ ಬಾಯ್ ಹೇಳಿ ನಾನು ಮನೆ ಕಡೆ ಹೋದೆ. ನಾನು ಊರಿಗೆ ಹೋಗ್ತಿರೋದ್ರಿಂದ ಹೇಗೆ ಕಾಣ್ತೀನಿ ಅಂತ ಒಂದು ಸತಿ ಕನ್ನಡಿಯಲ್ಲಿ ನೋಡ್ಕೊಂಡು ಹೋದೆ. ನಾನು ಊರಿಗೆ ಹೋಗ್ತಿರೋದ್ರಿಂದ ನನಗೆ ಹನಗಲ್ ಬಸ್ ಸ್ಟಾಪ್ ವರೆಗೆ ಬಿಟ್ಟು ಬರ್ಲಿಕ್ಕೆ ನಮ್ಮಣ್ಣ ಬೈಕ್ ತಕೊಂಡು ಬಂದ. ಬಾಯ್. ನಾನು ಹೋಗಿ ಬರ್ತೀನಿ ಅಂತ ನಮ್ಮಪ್ಪ ಅಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಹೊರಟೆ. ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೇನೆ ಅನ್ಕೊಂಡು ಎಲ್ಲರೂ ನನಗೆ ನೋಡ್ತಾ ಇದ್ರು. ನಾನು ಬ್ಲಾಗ್ ಮಾಡ್ತಾ ಹೋದೆ. ನೋಡ್ಕೊಳ್ಳಿ ಅಂತ ಸುಮ್ಮನೆ ಬಂದೆ. ಮಳೆಗಾಲದಲ್ಲಿ ತುಂಬ ವಾಹನಗಳು ಓಡಾಡಿ ರಸ್ತೆಯಲ್ಲಿ ಹದಗೆಟ್ಟಿತ್ತು. ಅದಕ್ಕೆ ಸ್ವಲ್ಪ ಸಿಕ್ಕಾಪಟ್ಟೆ ತಡಿಕೆ ಆಗ್ತಿತ್ತು. ಮುಂದೆ ಒಂದು ಗಾಡಿ ನಮಗೆ ಸಿಕ್ಕಾಪಟ್ಟೆ ಧೂಳೆಬ್ಸ್ತಾ ಹೋಗ್ತಾ ಇತ್ತು. ಆ ಧೂಳನ್ನು ನೋಡ್ಲಿಕ್ಕೆ ತಡೀಲಿಕ್ಕಾಗದೆ ನಮ್ಮಣ್ಣ ಸ್ಪೀಡ್ ಗಾಡಿ ಹೊಡೆದಾದ್ಮೇಲೆ ಆ ಗಾಡಿನ ಹಿಂದಕ್ಕೆ ಹಾಕಿದ. ಹಿಂದೆಲ್ಲ ಗಾಡಿ ಧೂಳೆಬ್ಸಿ ಹೋಗಿತ್ತು. ಈಗ ಮುಂದೆ ಬಂದು ಸ್ವಲ್ಪ ಚಲೋ ಹತ್ರ ಆಗಿ ಧೂಳೆಲ್ಲ ಕಿತ್ಕೊಂಡು ಹೋಗ್ಲಿ ಅಂತ ಸ್ವಲ್ಪ ಎದ್ದು ನಿಂತ್ಕೊಂಡು ಗಾಡಿ ತಗೊಂಡೆ. ಹಾಗೆ ನಮ್ಮ ಹನಗಲ್ ಹತ್ರ ಬಂದ್ವಿ. ಬೇಗ ಹೊರಡಿ ನಿಧಾನ ಚಲಿಸಿ ದೀರ್ಘವಾಗಿ ಬೋರ್ಡ್ ನೋಡುತ್ತಾ ಮುಂದೆ ಹೋದೆ. ಅಂತೂ ಇಂತೂ ನಮ್ಮ ಹಾನಗಲ್ ಬಸ್ ಸ್ಟಾಪ್ ಹತ್ರನೇ ಬಂದು ಬಿಟ್ವಿ. ಹಾಗೆ ದೂರಿಂದನೇ ನೋಡ್ಕೊಂಬೇಡಿ ನಮ್ಮ ಹಾನಗಲ್ ಬಸ್ ಸ್ಟ್ಯಾಂಡ್. ನಾನು ಹೋಗ್ತಾ ಇರೋದು ಕಾರವಾರ ಆಗಿದ್ದರಿಂದ ಡೈರೆಕ್ಟ್ ಪಣಜಿ ಬಸ್ ಬಂತು. ಬೇಗನೆ ಬಸ್ ಹೊತ್ಕೊಂಡು ಸೀಟ್ ಇಟ್ಕೊಂಡು ಕೂತ್ಕೊಂಡೆ. ನಾನು ಬಸ್ ಹತ್ತೋವರೆಗೂ ನಮ್ಮಣ್ಣ ಅಲ್ಲೇ ವೇಟ್ ಮಾಡ್ತಿದ್ದ. ಆಮೇಲೆ ನನಗೆ ಹುಷಾರಾಗಿ ಬಿಟ್ಟು ಹೋಗು ಅಂತ ಹೇಳಿಬಿಟ್ಟು ಹೊರಟು. ಬರ್ತಾ ಜನ ಬಸ್ ಫುಲ್ ಆಗ್ತು. ಆಮೇಲೆ ನಮ್ಮ ಬಸ್ ಕೂಡ ಹೊರಟಾದ್ಮೇಲೆ ಸ್ವಲ್ಪ ಹೊತ್ತು ನಾನು ಮಲ್ಕೊಬಿಟ್ಟೆ. ಎದ್ದಾದ್ಮೇಲೆ ನೋಡ್ತೀನಿ ನಾನು ಸಿರ್ಸಿ ಹತ್ರ ಇದ್ದೆ. ಹಾಗೆ ಸ್ವಲ್ಪ ಹೇರ್ ಎಲ್ಲ ಸ್ಟ್ರೇಟ್ ಮಾಡ್ಕೊಂಡೆ. ನಾವು ಹೋಗೋ ಬಸ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ನಾವು ಬಸ್ ಸ್ಟ್ಯಾಂಡಿಂದ ಹೊರಗಡೆ ನಿಲ್ಲಿಸಿದ್ರು. ಸಿರ್ಸಿಯಲ್ಲಿ ಇಳಿಯೋರ್ನೆಲ್ಲ ಸಿರ್ಸಿಯಲ್ಲಿ ಇಳಿಸ್ಬಿಟ್ಟು ಬಸ್ಸು ಡಿಪೋಗೆ ಹೊರಡ್ತು. ಈ ಆಟೋಗಳ ಸಾಲನ್ನು ನೋಡಿ ಶಂಕರಣ್ಣನವರ ಆಟೋ ರಾಜ ಸಾಂಗ್ ನೆನಪಾಯ್ತು. ಹಾಗೆ ಸಿರ್ಸಿಯ ಕೆರೆಯನ್ನು ನೋಡ್ತಾ ಮುಂದೆ ಹೋದೆ. ಬಸ್ಸಲ್ಲಿ ಹೋಗೋದಂದ್ರೆ ಮೊದಲೇ ಅಲರ್ಜಿ ಆದರೂ ಕೂಡ ಹೇಗೋ ಹೊಂಟೀನಿ. ನಾವು ಹತ್ತಿರ ಬಸ್ ಡಿಪೋಗೆ ಬಂತು. ನಮಗೆಲ್ಲ ಇಲ್ಲಿ ಹೇಳ್ಕೊಂಡು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಹೇಳ್ಕೊಂಡ್ವಿ. ಇಳಿದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಹತ್ರ ಹೋದೆ. ದೇವಸ್ಥಾನದ ಒಳಗಡೆ ಹೋದ ನಂತರ ದೇವರಿಗೆ ಕೈ ಮುಗಿದುಕೊಂಡು ಬರ್ಲಿಕ್ಕೆ ಒಳಗಡೆ ಹೋದೆ. ದೇವರ ದರ್ಶನ ತಗೊಂಡು ಕುಂಕುಮ ಹಚ್ಚಿಕೊಂಡು ಏನೋ ಮೊಕ್ಕದಲ್ಲಿ ಒಂಥರ ಕಳೆ ಬಂತು. ದೇವಸ್ಥಾನ ಮುಂದ್ಗಡೆ ಕುಂತಾಗಲೇ ಪೊಲೀಸರ ರ್ಯಾಲಿ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಅಂತ ರ್ಯಾಲಿ ಮಾಡ್ತಾ ಇದ್ರು. ಪೋಸ್ಟರ್ ನೋಡಿದ್ಮೇಲೆ ಹಾಗೆ ಅಂತ ನಾನು ಅನ್ಕೊಂಡೆ. ಏನಿದೆ ಅಂತ ನನಗೆ ಗೊತ್ತಿಲ್ಲ. ರ್ಯಾಲಿ ನೋಡೋ ಅಷ್ಟರಲ್ಲಿ ನಮ್ಮ ಬಸ್ ರೆಡಿಯಾಗಿ ಬಂದ್ಬಿಡ್ತು. ಹಾಗೆ ಬಸ್ಸನ್ನು ಹತ್ಕೊಂಡು ಒಳಗಡೆ ಹೋಗ್ಬಿಟ್ಟು ನನ್ನ ಸೀಟ್ ಹಿಡ್ಕೊಂಡು ನಾನು ಕುಂತ್ಕೊಂಡೆ. ಹಾಗೆ ನಮ್ಮ ಬಸ್ಸು ಚಲೋ ಅಂತ ಹೊರಡ್ತು. ಹಾಗೆ ದಗ್ ಅಂತ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂತು. ಮತ್ತೆ ರಿವರ್ಸ್ ಹಳೆ ಬಸ್ ಸ್ಟ್ಯಾಂಡ್ ಹತ್ರನೇ ಬಂದ್ವಿ. ಅವಾಗ್ಲೇನು ಬಂದಿದ್ವಿ, ಮತ್ತೇನು ಬಂದ್ವಿ. ಅಲ್ಲಿಂದ ನಮ್ಮ ಬಸ್ ಕಿತ್ಕೊಂಡು ಹೊರಟಾದ್ಮೇಲೆ ಬಂದಿದ್ದೆ ಹೊನ್ನಾವರಕ್ಕೆ. ಹಾಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಕೊಂಡು ಅಲ್ಲಿನ ಜನರನ್ನ ಹತ್ಸ್ಕೊಂಡು ಮತ್ತೆ ನಮ್ಮ ಬಸ್ ಹೊರಡ್ತು. ಎಲ್ಲಿಗೆ ಹೊರಟಿದ್ದೆ ಅಂದ್ರೆ ಇವಾಗ ಹೊರಡ್ತಿರೋದೇ ಕಾರವಾರ್ಗೆ. ಅದು ನಾನ್ ಸ್ಟಾಪ್ ಅಂದ್ರೆ ನಾನು ಕಾರವಾರ ಇಳ್ಕೋಬೇಕು. ಅದಕ್ಕೆ ಅಂತೂ ಇಂತೂ ಹೇಗೋ ಕಾರವಾರ ಸಮೀಪ ಬಂದೆ. ಕಾರವಾರ ಎಂಟ್ರೆನ್ಸ್ ಆಗ್ಲಿಕ್ಕಿಂತ ಮುಂಚೆನೆ ಸುರಂಗ ಮಾರ್ಗದಿಂದ ಪಾರಾಗ್ಬೇಕು. ಮೈಸೂರು ಅರಮನೆಯಲ್ಲಿ ಹೇಗೆ ಸುರಂಗ ಮಾರ್ಗವಿದೆಯೋ ಹಾಗೆ ಕೂಡ ನಮ್ಮ ಕಾರವಾರಿಗೂ ಇದೆ ಸುರಂಗ ಮಾರ್ಗ. ಅಂತ ಹೇಳ್ತೇನೆ ಒಂದು ಸುರಂಗ ಮಾರ್ಗವನ್ನು ದಾಟಿಬಿಟ್ಟೆ. ಅದೇ ತರಹದ ಇನ್ನೊಂದು ಸುರಂಗ ಮಾರ್ಗವನ್ನು ದಾಟಬೇಕಿತ್ತು. ಅದನ್ನು ಕೂಡ ಅಂತ ಈ ಸುರಂಗ ಮಾರ್ಗವನ್ನು ದಾಟಿಬಿಟ್ಟೆ. ಸುರಂಗ ಮಾರ್ಗವನ್ನು ದಾಟಿದ ತಕ್ಷಣ ಕಾಣುವುದೇ ಕಾರವಾರ ಬೀಚ್. ಬೀಚನ್ನು ನೋಡಾದ್ಮೇಲೆ ಹಾಗೆ ಕಾರವಾರ ಬಂದಂತ ಹೇರ್ ಸ್ಟ್ರೇಟ್ ಮಾಡ್ಕೊಂಡೆ. ಹಾಗೆ ಕಾರವಾರ ಸರ್ಕಲ್ ನೋಡ್ತಾ ಕಾರವಾರ ಬಸ್ ಸ್ಟ್ಯಾಂಡ್ ಹತ್ರ ಹೋದಾದ್ಮೇಲೆ ಬಸ್ಸಿಂದ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಅನ್ನು ಒಂದು ಸುತ್ತ ನೋಡಿದೆ. ಹಾನಗಲ್ಲಿಂದ ಕಾರವಾರ ಬರೋಷ್ಟರಲ್ಲಿ ಹೊಟ್ಟೆ ಹಸೋಗಿತ್ತು. ಅದಕ್ಕೆ ಎಗ್ರೆಸ್ ಸೆಂಟರ್ಗೆ ಹೋಗಿ ಊಟ ಮಾಡ್ಲಿಕ್ಕೆ ಬಂದೆ. ಎಗ್ರೆಸ್ ತಿಂದ ಆದ್ಮೇಲೆ ನಮ್ಮ ಹಾಸ್ಟೆಲ್ ಹತ್ರ ಬಂದೆ. ಹಾಸ್ಟೆಲ್ಸ್ನ ತಾಲೂಕು ಆಫೀಸ್ ನೋಡ್ತಾ ನಮ್ಮ ಹಾಸ್ಟೆಲ್ನ ನೋಡಿದೆ. ನೀವು ಕೂಡ ನೋಡಿ ಚಿಕ್ಕದಾಗಿದ್ದೇನೆ ಅಥವಾ ದೊಡ್ಡದಾಗಿದ್ದೇನೆ ಅಂತ ನಮ್ಮ ಹಾಸ್ಟೆಲ್ನ. ಹಾಸ್ಟೆಲ್ನ ನೋಡ್ತಾ ಹಾಸ್ಟೆಲ್ ಒಳಗಡೆ ಹೋದೆ. ನಾನಿರೋದು ಫಸ್ಟ್ ಫ್ಲೋರ್ ಆಗಿದ್ದರಿಂದ ಮೆಟ್ಲು ಹತ್ಕೊಂಡು ಮೇಲೆ ಹೋದೆ. ಮೇಲೆ ಹೋದ ತಕ್ಷಣ ಈ ಡಬ್ಬ ನನ್ನ ಮಗಂದ ಆಶೀರ್ವಾದ ತಕೊಂಡೆ. ರೂಮ್ ಒಳಗೆ ಎಂಟ್ರಿ ಕೊಡೋಣ ಬನ್ನಿ ಗಾಯ್ಸ್. ಅಂತೂ ಇಂತೂ ನಮ್ಮ ರೂಮಿಗೆ ಬಂದು ಬಿಟ್ಟೆ. ಯಪ್ಪ ಕರ್ಮನ ಗುರು ಏನು ಮಾಡಿದ್ರು ಗುರು ಇವರು. ರೂಮ್ ಅವತಾರ ಥರನೇ ಕಾಣ್ತಿಲ್ಲ. ಎಲ್ಲ ಹಳ್ದು
ಇನ್ನು ಮುಂದೆ ಹಾಸ್ಟೆಲ್ ಜೀವನ ಹೇಗಿರ್ತದೆ ಅಂತ ತೋರಿಸ್ಕೊಡ್ತೀನಿ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ.